ಹಾಯ್ ಫ್ರೆಂಡ್ಸ್, ಇದು ನನ್ನ ಯೂಟ್ಯೂಬ್ನ ಕುಕ್ಕಿಂಗ್ ರೆಸಿಪೀಸ್ನ ಸೆಕೆಂಡ್ ಶಾರ್ಟ್ ವಿಡಿಯೋ ಆಗಿರುತ್ತೆ. ಇವತ್ತು ನಾನು ತುಂಬ ಆರೋಗ್ಯಕರವಾದ ಕರಿಬೇವಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನೋಡ್ಕೊ ಬನ್ನಿ ಫ್ರೆಂಡ್. ಮೊದಲಿಗೆ ಫ್ರೆಶ್ ಆಗಿರೋ ಕರಿಬೇವನ್ನ ತೊಗೊಂಡು ತೊಳೆದಿಟ್ಕೋಬೇಕು. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ನಂಗೆ ಬೇಕಾಗಿರೋಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ 2 ಟೀ ಸ್ಪೂನ್ ಕಡಲೆಬೀಜ ಹಾಕ್ಕೊಂಡು ಕಡಲೆಬೀಜ ಅದು ರೋಸ್ಟ್ ಆಗೋವರೆಗೆ ವೆಯ್ಟ್ ಮಾಡಬೇಕು. ಲೈಟಾಗಿ ರೋಸ್ಟ್ ಮಾಡಬೇಕು. ನಂತರ ಕಡಲೆಬೀಜ ರೋಸ್ಟ್ ಆದಮೇಲೆ 2 ಟೀ ಸ್ಪೂನ್ ಕಡಲೆಬೇಳೆ ಹಾಕೋಬೇಕು. ಕಡಲೆಬೇಳೆ ಎರಡನ್ನೂ ಚೆನ್ನಾಗಿ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ನಂತರ 1 ಸ್ಪೂನ್ ಉದ್ದಿನಬೇಳೆ ಹಾಕೋಬೇಕು. ಅದನ್ನು ಕೂಡ ಅವ್ರ ಜೊತೆಗೆ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆದಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕೋಬೇಕು. ಅದನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ರೋಸ್ಟ್ ಆದ್ಬಿಟ್ಟು 4 ಪೀಸ್ ಚಕ್ಕೆ ಹಾಕ್ಕೊಂಡು 4 ಪೀಸು ಲವಂಗ ಹಾಕ್ಕೊಂಡು ನಂತರ 1 ಸ್ಪೂನು ಮೆಣಸು ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡಿಕೊಂಡು 4 ಬ್ಯಾಡಗಿ ಮೆಣಸಿನ್ಕಾಯಿ 4 ಖಾರದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡು ಲೈಟಾಗಿ ಅದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆದಮೇಲೆ 1 ಸ್ಪೂನು ಎಳ್ಳು ಹಾಕ್ಕೊಂಡು ಲೈಟಾಗಿ ಅದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ಇಷ್ಟನ್ನು ರೋಸ್ಟ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಹಾರಕ್ಕೆ ಬಿಡಬೇಕು. ಅದೇ ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಕಾದ್ಮೇಲೆ ಒಂದು 5-6 ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಎತ್ತಿಟ್ಟು 1 ಬೌಲ್ ಕರಿಬೇವು ತೊಗೊಂಡು ಅದನ್ನು ಕೂಡ ಅಂದರೆ 1 ಬೌಲ್ ಕರಿಬೇವನ್ನ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಗರ್ಗರಿ ಆಗೋ ಥರ ರೋಸ್ಟ್ ಮಾಡ್ಕೋಬೇಕು. ಅದು ತುಂಬ ಗರ್ಗರಿ ಆಗಬೇಕು. ಅಂದರೆ ಅದನ್ನು ನಾವು ಹಿಂಗೆ ಮುಟ್ಟಿದ್ರೆ ಅದು ಗರ್ಗರಿ ಆಗಬೇಕು. ಆ ಥರ ರೋಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಹುರಿತಾ ಇರಬೇಕು ಅದನ್ನು ಹಂಗೇ. ನಂತರ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ಅದು ಹಾರ್ಲಿಕ್ಕೆ ಬಿಡಬೇಕು. ಅದು ಹಾರಿದ್ಮೇಲೆ ಆರಿರೋ ಎಲ್ಲ ಹುರಿದಿರೋ ಐಟಮನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬನ್ನಿ ಫ್ರೆಂಡ್. ಅದು ರುಬ್ಬಬೇಕು, ತರ್ತರಿಯಾಗಿ ರುಬ್ಬಬೇಕು. ರುಬ್ಬಿ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್. ನಮ್ಮ ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ. ಅದಕ್ಕಾದಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚಟಪಟ ಸಿಡಿಯೋ ತನಕ ಅದನ್ನು ಸಿಡಿಸ್ಬೇಕು. ನಂತರ ಅದಕ್ಕೆ 1-2 ಸ್ಪೂನ್ ಕಡಲೆಬೀಜ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. 2 ಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ರೋಸ್ಟ್ ಮಾಡಿಕೊಂಡು ಕರಿಬೇವು ಕೂಡ ಹಾಕ್ಕೋಬೇಕು. ನಂತರ ಕಟ್ ಮಾಡಿರೋ 1 ಈರುಳ್ಳಿ ಹಾಕ್ಕೋಬೇಕು. ಅಷ್ಟೂ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್. ಅದು ರೋಸ್ಟ್ ಆದಮೇಲೆ ಅದಕ್ಕೆ 1 ಚಿಟಿಕೆ ಹಿಂಗೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬನ್ನಿ ಫ್ರೆಂಡ್. ಫ್ರೈ ಮಾಡ್ಕೊಂಡ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ತರ್ತರಿಯಾಗಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತು. ಆಮೇಲೆ ಅದಕ್ಕೆ ಬಿಸಿ ಮಾಡ್ಕೊಂಡಿರೋ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ ಕರಿಬೇವಿನ ಚಿತ್ರಾನ್ನ. ರೆಡಿ ಟು ಸರ್ವ್ ಕರಿಬೇವಿನ ಚಿತ್ರಾನ್ನ. ಈ ಆರೋಗ್ಯಕರವಾದ ಚಿತ್ರಾನ್ನಕ್ಕೆ ಸೈಡಿಗೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಮತ್ತು ಒಂದು ಉದ್ದಿನ ವಡೆ ಇಟ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ಎಲ್ಲರೂ ನೋಡಿ ಇದನ್ನೇ ಮಾಡ್ಕೊಂಡು ತಿಂದು ಖುಷಿ ಪಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ಮಜಾ ಆಯಾ.